ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಹೋದ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಏನಂತಂದರೆ ಬುದ್ಧನ ಪ್ರಥಮೋಪದೇಶಗಳಲ್ಲಿ 3 ಮಾರ್ಗಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಆ 3 ಮಾರ್ಗಗಳಲ್ಲಿ ಮೊದಲನೇದು ಯಾವುದು ಅಂದರೆ ಶುದ್ಧತಾ ಮಾರ್ಗ ಅಂತ. ಈ ಶುದ್ಧತಾ ಮಾರ್ಗ ಏನನ್ನು ತಿಳಿಸ್ಕೊಳ್ಳುತ್ತೆ ಅನ್ನೋದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಇವತ್ತು ಬುದ್ಧನ ಪ್ರಥಮೋಪದೇಶದ ಮುಂದುವರಿದ ಭಾಗದಲ್ಲಿ ಶುದ್ಧತಾ ಮಾರ್ಗ, ಮೊದಲನೇ ಮಾರ್ಗ ಏನು ನಿಮಗೆ ತಿಳಿಸಿಕೊಡುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅವರು ಶುದ್ಧತಾ ಮಾರ್ಗದಲ್ಲಿ ಏನೇನು ತಿಳಿಸ್ತಾರೆ ಅಂದರೆ, ಪರಿವ್ರಾಜಕರು ತನ್ನ ಆ ಧಮ್ಮವನ್ನು ವಿಷಾದವಾಗಿ ತಿಳಿಸುವಂತೆ ಬುದ್ಧನನ್ನು ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ಬುದ್ಧ ಏನು ಮಾಡ್ತಾರೆ, ಸಂತೋಷವೆನಿಸುತ್ತೆ, ಹಾಗೆ ಮಾಡಲು ನನಗೆ ಸಂತೋಷವೆನಿಸುತ್ತೆ ಅಂತ ಶುರು ಮಾಡ್ತಾರೆ. ಅವರಿಗೆ ಶುದ್ಧತೆಯ ಮಾರ್ಗವನ್ನು ಕುರಿತು ಅವರು ಮೊದಲು ಬೋಧನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಏನದು ಅಂದರೆ, ಒಬ್ಬ ವ್ಯಕ್ತಿಯು ತಾನು ಒಳ್ಳೆಯವನಾಗಿರಬೇಕೆಂದರೆ ಕೆಲವು ತತ್ವಗಳನ್ನು ಜೀವನದ ತತ್ವಗಳೆಂದು ಪರಿಗಣಿಸಬೇಕು ಎಂದು ತನ್ನ ಶುದ್ಧತಾ ಮಾರ್ಗವನ್ನು ಬೋಧಿಸುತ್ತದೆ ಎಂದು ಬುದ್ಧನು ಪರಿವ್ರಾಜಕರಿಗೆ ಹೇಳ್ತಾರೆ. ಆಗ ನನ್ನ ಶುದ್ಧತಾ ಮಾರ್ಗದಿಂದ ಪರಿಗಣಿಸಲ್ಪಟ್ಟಂತಹ ಜೀವಂತ ತತ್ವಗಳು ಏನಂತಂದರೆ ಅದು ಹೀಗಿದೆ. ಮೊದಲನೇದು, ನಾವು ಹಿಂಸಿಸಬಾರದು, ಯಾರನ್ನು ಕೂಡ ನಾವು ಹಿಂಸೆಯನ್ನು ಮಾಡಬಾರ್ದು. ಎರಡನೇದು, ಯಾರನ್ನು ಕೂಡ ನಾವು ಕೊಲ್ಲಬಾರ್ದು. ಹಾಗೆ ಯಾವುದೇ ಒಂದು ವಸ್ತುವನ್ನು ಕೂಡ ನಾವು ಕದಿಯಬಾರದು ಅಥವಾ ಬೇರೆಯವರಿಗೆ ಸೇರಿದ ಯಾವ ವಸ್ತುವನ್ನು ಕೂಡ ನಾವು ತೆಗೆದುಕೊಳ್ಳಬಾರದು. ಹಾಗೆ ಸುಳ್ಳನ್ನು ಹೇಳಬಾರದು, ಕಾಮದಲ್ಲಿ ನಿರತನಾಗಬಾರದು, ಮದ್ಯಪಾನದಲ್ಲಿ ನಿರತನಾಗಬಾರದು ಅಂತ ಬುದ್ಧ ತನ್ನ ಶುದ್ಧತಾ ಮಾರ್ಗದಿಂದ ಪರಿಗಣಿಸಲ್ಪಟ್ಟಂತಹ ಜೀವನ ತತ್ವಗಳನ್ನು ತಿಳಿಸ್ತಾರೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಈ ತತ್ವಗಳನ್ನು ಪರಿಗಣಿಸುವುದು ಬಹಳ ಅವಶ್ಯಕ ಅನ್ನೋದನ್ನು ಹೇಳ್ತಾರೆ. ಯಾಕೆಂದರೆ ಪ್ರತಿಯೊಬ್ಬನೂ ತಾನು ಮಾಡಿದುದೆಲ್ಲವನ್ನೂ ಅಳೆಯಲು ಒಂದು ಮಾನದಂಡವನ್ನಿಟ್ಟುಕೊಳ್ಬೇಕು. ನನ್ನ ಬೋಧನೆಯ ಪ್ರಕಾರ ಈ ತತ್ವಗಳೇ ಅಂಥ ಮಾನದಂಡಗಳು ಅಂತ ಹೇಳ್ತಾರೆ. ಏನಂದರೆ ಅಲ್ಲೆಲ್ಲಿಯೂ ಪತಿತರಿದ್ದಾರೆ, ಆದರೆ ಪತಿತರಲ್ಲಿ ಆ ಮಾನದಂಡವಿರುವ ಪತಿತರು ಮತ್ತು ಮಾನದಂಡವಿಲ್ಲದ ಪತಿತರು ಎಂದು 2 ವರ್ಗಗಳಿವೆ. ಆ 2 ವರ್ಗಗಳಲ್ಲಿ ಮಾನದಂಡವಿಲ್ಲದ ಪತಿತರಿಗೆ ತಾನು ಪತಿತನೆಂಬುದು ಗೊತ್ತಿರುವುದಿಲ್ಲ. ಆದ್ದರಿಂದ ಅವನು ಯಾವಾಗಲೂ ಪತಿತನಾಗೇ ಇರುತ್ತಾನೆ. ಆದರೆ ಮಾನದಂಡವಿರುವ ಪತಿತನು ತಾನು ಮೇಲೇಳಲು ಪ್ರಯತ್ನಿಸುತ್ತಾನೆ. ಏಕೆಂದರೆ ತಾನು ಹೀನ ಸ್ಥಿತಿಯಲ್ಲಿರುವುದರ ಅರಿವು ಅವನಿಗಿರುತ್ತದೆ. ಹಾಗಾಗಿ ಅವನು ತಿಳ್ಕೊಳ್ತಾ ಹೋಗ್ತಾನೆ, ಮನುಷ್ಯನ ಜೀವನವನ್ನು ನಿಯಂತ್ರಿಸಲು ಬೇಕಾದ ಮಾನದಂಡ ಇರುವುದಕ್ಕೂ ಇಲ್ಲದಿರುವುದಕ್ಕೂ ಇರುವ ವ್ಯತ್ಯಾಸ ಇದೆ. ಏನಂದರೆ ಮಾನದಂಡವಿಲ್ಲದಿರುವುದು ಮುಖ್ಯವೇ ಹೊರತು ಮನುಷ್ಯನ ಪತಿತನಾಗಿರುವುದಲ್ಲ ಅನ್ನೋದನ್ನು ತಿಳಿಸ್ತಾರೆ. ಆಗ ಪರಿವ್ರಾಜಕರೇ, ಈ ತತ್ವಗಳು ಜೀವನದ ಮಾನದಂಡಗಳೆಂದು ಏಕೆ ಪರಿಗಣಿತವಾಗಬೇಕು ಎಂದು ನೀವು ಪ್ರಶ್ನಿಸಬಾರದು. ಯಾಕೆಂದರೆ ಒಂದು ವೇಳೆ ನೀವೇ ಈ ತತ್ವಗಳು ವ್ಯಕ್ತಿಗೆ ಒಳ್ಳೆಯವೇ ಎಂದಾಗಲಿ ಅವು ಸಮಾಜಕ್ಕೆ ಒಳ್ಳೆಯದನ್ನುಂಟು ಮಾಡುತ್ತವೆಯೇ ಎಂದು ಕೇಳಿಕೊಂಡರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಅನ್ನೋದನ್ನು ಬುದ್ಧ ಹೇಳ್ತಾರೆ. ಹೀಗೆ ಒಂದು ವೇಳೆ ಈ ಪ್ರಶ್ನೆಗಳಿಗೆ ಕೊಡುವ ಉತ್ತರಗಳು ಹೌದೆಂದಾದರೆ ಆಗ ನನ್ನ ಶುದ್ಧತಾ ಮಾರ್ಗದ ತತ್ವಗಳು ನಿಜವಾದ ಜೀವನದ ಮಾನದಂಡವೆಂಬುದು ಸಿದ್ಧವಾಗುತ್ತದೆ ತಿಳಿಸ್ತಾರೆ. ಇದಿಷ್ಟನ್ನು ಕೂಡ ನಿಮಗೆ ಬುದ್ಧರು ಪರಿವ್ರಾಜಕರಿಗೆ ಶುದ್ಧತಾ ಮಾರ್ಗದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.